ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಹಾಲಿನ ಗುಣಮಟ್ಟವನ್ನು ನಿಖರವಾಗಿ ಪರಿಶೀಲಿಸಲು ಹಾಗೂ ಸಂಘಗಳ ಆಡಳಿತ ವ್ಯವಸ್ಥೆಯನ್ನು ಡಿಜಿಟಲೀಕರಣ ಮಾಡುವ ಉದ್ದೇಶದಿಂದ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಮಿಲ್ಕ್ ಅನಲೈಸರ್ಗಳು ಮತ್ತು ಕಂಪ್ಯೂಟರ್ಗಳನ್ನು ವಿತರಣೆ ಮಾಡುತ್ತಿರುವುದಾಗಿ ಚೀಮಲ್ ನಿರ್ದೇಶಕ ಊಲವಾಡಿ ಅಶ್ವಥ್ ನಾರಾಯಣ ಬಾಬು ತಿಳಿಸಿದರು. ಚಿಂತಾಮಣಿ ನಗರದ ಕನಂಪಲ್ಲಿಯಲ್ಲಿನ ಚೀಮಲ್ನ ಚಿಂತಾಮಣಿ ಉಪ ಶಿಬಿರ ಕಚೇರಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಪ್ರಾದೇಶಿಕ ಸಭೆ ಮಿಲ್ಕ್ ಅನಲೈಸರ್ಗಳು ಹಾಗೂ ಕಂಪ್ಯೂಟರ್ಗಳ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಹಾಲಿನ ಗುಣಮಟ್ಟ ಕಡಿಮೆ ಇರಲು ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು, ಇದರಿಂದ ರೈತರಿಗೆ ಸಾಕಷ್ಟು ಉತ್ತಮ ಹಸಿರು ಮೇವು ಲಭ್ಯವಿಲ್ಲದಿರುವುದೇ ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದರು. ಚೀಮಲ್ ಅಧ್ಯಕ್ಷರು ಒಕ್ಕೂಟದಲ್ಲಿ ಕೂತು ಹೈನುಗಾರಿಕೆ ಮಾಡುವವರಿಗೆ ಸರ್ಕಾರದಿಂದ ಹಾಗೂ ನಮ್ಮ ಚೀಮಲ್ ಒಕ್ಕೂಟದಿಂದ ಆಗಬೇಕಾದ ಕೆಲಸ ನಿರ್ವಹಿಸುತ್ತಿದ್ದು, ಹಾಲಿನ ಗುಣಮಟ್ಟ ಕಡಿಮೆ ಇರುವುದರಿಂದ ಪ್ರೋತ್ಸಾಹ ಧನ ಲಭಿಸದೇ ಇರಲು ಮುಖ್ಯ ಕಾರಣ. ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾದರೆ ಹಸಿರು ಹುಲ್ಲಿನ ಪ್ರಮಾಣ ಹೆಚ್ಚಳಗೊಂಡು ಅದರ ಮೂಲಕ ಹಾಲಿನ ಗುಣಮಟ್ಟ ಸುಧಾರಣೆಗೊಳ್ಳಲಿದೆ ಎಂದರು. ಚೀಮಲ್ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಮಾತನಾಡಿ, ಹಾಲಿನ ಗುಣಮಟ್ಟವನ್ನು ಕಾಪಾಡುವುದು ಅತ್ಯಂತ ಮುಖ್ಯವಾಗಿದ್ದು, ಉತ್ತಮ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡುವ ಮೂಲಕ ಸಂಘಗಳ ಆರ್ಥಿಕ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಶ್ರಮಿಸಬೇಕು ಎಂದು ಮನವಿ ಮಾಡಿದ ಅವರು, ಒಕ್ಕೂಟದಿಂದ ನೀಡಲಾಗುವ ಮ್ಯಾಟ್ ಹಾಗೂ ಮೇವು ಕಟ್ ಮಾಡುವ ಯಂತ್ರಗಳನ್ನು ಕೊಡಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ತಿಳಿಸಿದ ಅವರು, ರೈತರು ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಈ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡರೆ ಆರ್ಥಿಕವಾಗಿ ಮತ್ತಷ್ಟು ಬಲವರ್ಧನೆಗೊಳ್ಳಲು ಸಾಧ್ಯವೆಂದು ಅಭಿಪ್ರಾಯಪಟ್ಟರು. ಈ ಕಾರ್ಯಕ್ರಮದಲ್ಲಿ ಮಹಿಳಾ ನಿರ್ದೇಶಕಿ ಸುಮಾ ರವಿಚಂದ್ರ ರೆಡ್ಡಿ ಚೀಮಲ್ ಮತ್ತು ಕಹಾಮ ನಿರ್ದೇಶಕ ಎನ್ಸಿ ವೆಂಕಟೇಶ್, ಕೃಷಿಕ ಸಮಾಜದ ಅಧ್ಯಕ್ಷ ಜಯರಾಮ ರೆಡ್ಡಿ, ಜಿಲ್ಲಾ ಸಹಕಾರಿ ಯೂನಿಯನ್ ಎಲ್ವೈ ನರಸಿಂಹರೆಡ್ಡಿ, ಮೇಘಾ ಡೈರಿ ವ್ಯವಸ್ಥಾಪಕಿ ಚೈತ್ರ, ಆಡಳಿತ ಪ್ರಭಾರ ವ್ಯವಸ್ಥಾಪಕ ಮಂಜುನಾಥ್, ಚಿಂತಾಮಣಿ ಶಿಬಿರ ಕಚೇರಿಯ ಉಪ ವ್ಯವಸ್ಥಾಪಕ ಡಾಕ್ಟರ್ ಮಹೇಶ್, ಚೀಮಲ್ ತಾಂತ್ರಿಕ ಅಧಿಕಾರಿ ಗೋಪಿನಾಥ್, ಪ್ರಾಣಿ ಪ್ರಯೋಗಾಲಯದ ಮುಖ್ಯಸ್ಥೆ ಡಾಕ್ಟರ್ ಕಾವ್ಯ, ಸಹಕಾರಿ ಅಭಿವೃದ್ಧಿ ಅಧಿಕಾರಿ ವನಿತಾ, ನಿವೃತ್ತಿ ಡೈರಿ ಸೂಪರ್ವೈಸರ್ ಶ್ರೀನಿವಾಸ್ ರೆಡ್ಡಿ, ವಿಸ್ತರಣಾ ಅಧಿಕಾರಿಗಳಾದ ನಾರಾಯಣಸ್ವಾಮಿ, ಸಂತೋಷ್ ಕುಮಾರ್, ಶಬೀರ್ ಬಾಷಾ, ಸತೀಶ್ ಕುಮಾರ್, ಗುಲಾಬ್ ಜಾನ್, ವಿನಯ್, ವಸಂತಲಕ್ಷ್ಮಿ, ನಾಗೇಶ್ ಸೇರಿದಂತೆ ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪ್ರತಿನಿಧಿಗಳು, ರೈತರು ಮತ್ತಿತರರು ಉಪಸ್ಥಿತರಿದ್ದರು. ಅದೇ ರೀತಿ ನಮ್ಮ ಆಡಳಿತ ವಿಭಾಗದ ವ್ಯವಸ್ಥಾಪಕರಾದ ಶ್ರೀ ಮಂಜುನಾಥ್ ಸರ್ಗೂ ಸನ್ಮಾನ ಕಾರ್ಯಕ್ರಮ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ಇಡೀ ರಾಜ್ಯಕ್ಕೆ ಮಾದರಿಯಾದಂಥ ಒಂದು ಲ್ಯಾಬ್ ಇರ್ತಕ್ಕಂಥದ್ದು ನಮ್ಮ ಚಿಂತಾಮಣಿ. ಸುಮಾರು ಸನ್ಮಾನ್ಯ ರಾಘವೇಂದ್ರ ಅವರು ಹಿಂದೆ ನಮ್ಮ ಡಾಕ್ಟರ್ ಆಗಿದ್ರು, ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಲ್ಯಾಬ್ ಅದನ್ನು ಹಂಗೆ ಮುಂದುವರಿಸ್ಕೊಂಡು ಬಂತು. ಇವತ್ತು ಶ್ರೀಮತಿ ಕಾವ್ಯನ್ನ ಹುಡುಗಿಗೆ ಇವತ್ತು ಹ್ಯಾಂಡ್ ಓವರ್ ಮಾಡಿದ ಮೇಲೆ ಕೂಡ ಆಯಮ್ಮ ಕೂಡ ಅದನ್ನು ಇವತ್ತು ಈ ಕಡೆ ಹೊಸಕೋಟೆಯಿಂದ, ಈ ಕಡೆ ನಮ್ಮ ದೇವನಹಳ್ಳಿಯಿಂದ, ಶ್ರೀನಿವಾಸಪುರ, ಇಡೀ 2 ಜಿಲ್ಲೆಗಳಿಂದ ಅತಿ ಹೆಚ್ಚಿಗೆ ಇವತ್ತು ಲ್ಯಾಬನ್ನು ರೈತರು ಉಪಯೋಗಿಸ್ಕೊಳ್ತಿರ್ತಾರೆ. ಒಂದು ತಿಂಗಳಿಗೆ 400-50 ಸ್ಯಾಂಪಲ್ ಇವತ್ತು ಅದನ್ನು ಕಲೆಕ್ಷನ್ ಮಾಡಿ ಇವತ್ತು ಏನು ಹಸುಗಳು ಬರ್ತಕ್ಕಂಥ ಬೇರೆ ಬೇರೆ ವಿವಿಧ ಕಾಯಿಲೆಗಳಿಗೆ ಸಂಬಂಧಪಟ್ಟಂಥದ್ದನ್ನು ಪತ್ತೆ ಮಾಡಿ ಮಾಡ್ತಕ್ಕಂಥ ಒಂದು ನಿರ್ಣಯ ಏನು ಪ್ರಯೋಗಾಲಯ ಇದು ಇಡೀ ರಾಜ್ಯಕ್ಕೆ ಮಾದರಿ ಇದೆ. ಇವತ್ತು ಬೆಂಗಳೂರು ಮಿಲ್ಕಿಯಲ್ಲಿ ಕೂಡ ಮಾಡಿದ್ರು, ಹೊಸಕೋಟೆಯಲ್ಲಿ ಮಾಡಿದ್ರು, ದೇವನಹಳ್ಳಿಯಲ್ಲಿ ಮಾಡಿದ್ರು, ಎಲ್ಲೂ ಕೂಡ ಸಕ್ಸಸ್ ಆಗಲಿಲ್ಲ.
ಇಲ್ಲಿ ಒಂದೇ ಕಡೆ ಇವತ್ತು ಬಹಳ ವ್ಯವಸ್ಥಿತವಾಗಿ ಅದನ್ನ ಮಾಡ್ತಕ್ಕಂಥ ಒಂದು ಲ್ಯಾಬ್ ಆಗಿದೆ. ಅದಕ್ಕೆ ಕೆಳಗಡೆ ಇತ್ತು ಆ ಲ್ಯಾಬನ್ನ ಹೊಸ ಒಂದು ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಹಿಂದೆ ಕೂಡ ನಾವು ಈಗಾಗಲೇ DPRL ಅಧ್ಯಕ್ಷರು ಅನುಮತಿ ಕೊಟ್ಟಿದ್ದಾರೆ ಅದಕ್ಕೆ. ಈಗ ಅದನ್ನ ತಾವು ಇವತ್ತು, ಯಾಕಂದ್ರೆ ನಮ್ಮ ಮಂಜಾನ್ ಹೇಳ್ತಾರೆ ಲವ್ ಯು ಬಾಬು ಅಂತ, ಇವತ್ತು ಲವ್ ಅನ್ನು ಇಲ್ಲಿ ತೋರಿಸ್ಬಿಟ್ರೆ ಸಾಕು ನನಗೆ. 40 ಲಕ್ಷ ರೂಪಾಯಲ್ಲಿ ಬಹುಶಃ ಅದನ್ನ ನಮ್ಮ ಹಿಂದೆ ಇದ್ರ ಮೇಲೆನೆ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀವಿ. ದಯವಿಟ್ಟು ತಾವು ಅದನ್ನ ಹೇಳಬೇಕು, ಆಗ ನನ್ನ ಮೇಲೆ ನಿಮ್ಗೆ ಗೊತ್ತಾಗ್ತದೆ. ನಮ್ಮ ಮೃಮಾಲ ಈಗೇನು ವಿತರಣೆ ಮಾಡಿದೀವಿ, ಹಿಂದೆ ಬೇರೆ ಇಬ್ಬರು ನಿರ್ದೇಶಕರು ಈಗಾಗಲೇ ಹಂಚಿಕೆ ಮಾಡಿದ್ದಾರೆ. ಹಿಂದೆ ಕೊಟ್ಟಿರ್ತಕ್ಕಂಥ ಏನು ಪ್ಲಾನ್ ಮಾಡಿದೀವೋ ಅದನ್ನು ಅವರು ಈಗ ವಿತರಣೆ ಮಾಡಿದ್ದಾರೆ. ಅವರು ಇವತ್ತು ನಿರ್ದೇಶಕರು ಇರೋದ್ರಿಂದ ಆ 2 ಕ್ಷೇತ್ರಗಳಲ್ಲಿ ಈಗಾಗಲೇ ಹಂಚಿಕೆ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಬಿಲ್ಡಿಂಗ್ ವ್ಯವಸ್ಥೆಯನ್ನು ಕೂಡ ಹೇಳಿದ್ದಾರೆ. ಹಂತ ಹಂತವಾಗಿ ಅದನ್ನ ನಾವು ಇನ್ನ ಬಹುಶಃ ಒಕ್ಕೂಟ ಹೆಚ್ಚಿನ ರೀತಿ ಲಾಭ ಬಂದಾಗ ನಾವು ಕೂಡ ಒಕ್ಕೂಟದ ಅನುದಾನವನ್ನು ಕೂಡ ಕಟ್ಟಡದ ಅನುದಾನ ಕೂಡ ಜಾಸ್ತಿ ಮಾಡಬೇಕು ಅಂತ ಯೋಚನೆಯಲ್ಲಿದ್ದೀವಿ. ಎಲ್ಲ ಕೂಡ ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯಕ್ಕೆ ಮಾದರಿ ಆಗ್ತಕ್ಕಂಥ ಒಂದು ಏನು ಒಕ್ಕೂಟವನ್ನು ಮಾಡಬೇಕು ಅಂತ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಮತ್ತು ಸಚಿವರ ನೇತೃತ್ವದಲ್ಲಿ ಮುಂದೆ ಅದನ್ನ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ, ತಾವೆಲ್ಲ ಕೂಡ ಏನು ಇವತ್ತು ಈ ಸಮಾರಂಭಕ್ಕೆ ಆಹ್ವಾನಿಸಿ ತಾವೆಲ್ಲ ಬಂದು ಇವತ್ತು ಈಗಾಗಲೇ ಹೇಳ್ತಿದ್ರು ನಮ್ಮ ಅಧ್ಯಕ್ಷರು, ಬಹುಶಃ ಈ ವರ್ಷ ಕೊನೆಗೆ ನಮ್ಮ ಐಸ್ ಕ್ರೀಮ್ ಪ್ಲಾಂಟ್ ಕಾರ್ಯಾರಂಭ ಮಾಡ್ತದೆ. ಈಗ ನಮ್ಮ ಸಚಿವರ ನೇತೃತ್ವದಲ್ಲಿ ಬೇರೆ ಬೇರೆ ನಮ್ಮ ಗಣ್ಯರನ್ನು ಕರೆಸಿ ಇವತ್ತು ದೊಡ್ಡ ಒಂದು ವ್ಯವಸ್ಥೆಯಲ್ಲಿ ಅದನ್ನ ಈ ಒಂದು ವರ್ಷದ ಕೊನೆಗೆ, ಅಂದರೆ ಮುಂದಿನ ವರ್ಷ ಜಾನ್ವರಿಯಿಂದ ನಮ್ಮ ಚಿಂತಾಮಣಿಯಲ್ಲಿ ಸಿಗ್ತಕ್ಕಂಥ ಐಸ್ ಕ್ರೀಮ್ ಇವತ್ತು ಇಡೀ ರಾಜ್ಯಕ್ಕೆ ಮತ್ತೆ ನಮ್ಮ ಇಡೀ ಪ್ರದೇಶಕ್ಕೆ ಹಂಚ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಈ ಒಂದು ವರ್ಷದ ಕೊನೆಯಲ್ಲಿ ಅದನ್ನ ಕಾರ್ಯಾರಂಭ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೆ ಒಕ್ಕೂಟದ ಒಂದು ಸ್ಯಾಚೆಟ್ ಮಿಲ್ ಕೂಡ ಈಗಾಗಲೇ ಅಧ್ಯಕ್ಷರು ಅದಕ್ಕೆ ಒಂದು ದೊಡ್ಡ ನಿರ್ಣಯವನ್ನು ಕೂಡ ತಗೊಂಡಿದ್ದಾರೆ. ಸುಮಾರು 75-80 ಕೋಟಿಯಲ್ಲಿ ಹೊಸ ಪ್ಲಾಂಟ್ ಮಾಡ್ಬೇಕಂತ. ಅದಕ್ಕೆ ಸಚಿವರು ಕೂಡ ಅದಕ್ಕೆ ಸರ್ಕಾರದಿಂದ ಏನಾದರೂ ಅನುದಾನ ಕೊಡಿಸ್ಲಿಕ್ಕೆ ಅವಕಾಶ ಇದ್ರೆ ಅದನ್ನು ಮಾಡ್ಕೊಡ್ತೀವಿ ಈಗಾಗಲೇ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ ಅದು ಮುಂದಿನ ದಿವಸಗಳಲ್ಲಿ ಇನ್ನು ಸುಮಾರು ಒಂದು 2 ವರ್ಷದಲ್ಲಿ ಏನು ನಮಗೆ ಬೇರೆ ಕಡೆ ಕೋಪ್ಯಾಕಿಂಗ್ ಮಾಡ್ತಿದ್ವೋ ಅಲ್ಲಿ ಕೂಡ ಇವತ್ತು ಸುಮಾರು 2 ರೂಪಾಯಿ ಖರ್ಚು ಬರ್ತಿದ್ವು 1 ಲೀಟರ್ಗೆ. ಅದನ್ನು ಉಳಿಸ್ಕೊಟ್ರು ಕೂಡ ಆ ಕೂಡ ನಮಗೆ ರೈತರಿಗೆ ವಾಪಸ್ ಕೊಡ್ತಕ್ಕಂಥದ್ದು ಆಗ್ತದೆ. ಅದರಿಂದ ಆದಷ್ಟು ಜರೂರಾಗಿ ಅದನ್ನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಅಧ್ಯಕ್ಷರು ಈಗಾಗಲೇ ನಿರ್ಣಯ ತಗೊಂಡಿದ್ದಾರೆ. ಆಡಳಿತ ಮಂಡಳಿಯಲ್ಲಿ ಕೂಡ ಅದನ್ನ ಈಗಾಗಲೇ ಬಹುಶಃ ಮುಂದಿನ ದಿವಸಗಳಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅಂದ್ರೆ ಒಕ್ಕೂಟದ ಆರ್ಥಿಕ ಹೊರೆ ಜಾಸ್ತಿ ಆಗ್ತಾ ಇದೆ. ಇದನ್ನ ತಪ್ಪಿಸ್ಬೇಕಾಗ್ತದೆ. ನಮ್ಮ ಒಕ್ಕೂಟದ ಹಿಡಿತಕ್ಕೆ ಬಂದ್ರೆ ಆಗ ಗುಣಮಟ್ಟ ಕೂಡ ಎಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ. ಈಗ ಕೆಲವೊಂದು ಗ್ರಾಮಗಳಲ್ಲಿ ಯಾರು ಒಂದು PMC ಹಾಲು ಸರಬರಾಜು ಮಾಡ್ತಾರೋ ಆ ಮೇನ್ ಪಾಯಿಂಟ್ ಅಲ್ಲಿ ಕೆಲವೊಬ್ಬರು ಒಳ್ಳೆ ಗುಣಮಟ್ಟನ ಕೊಡ್ತಿದ್ದಾರೆ. ಆದ್ರೆ ಅವರು ಕೂಡ ಇವತ್ತು ಆ ಪಕ್ಕದಲ್ಲಿ ಬರ್ತಕ್ಕಂಥ ಹಾಲಿನ ಒಂದು ಸೊಸೈಟಿಗಳ ಮೇಲೆ ನಿರ್ಣಯ ಮಾಡ್ತಿದ್ದಾರೆ. ಆದರೆ ಕೆಲವು ಸೊಸೈಟಿಗಳು ಯಾರು ಸಪ್ಲೈ ಮಾಡ್ತಾರೆ ಹಾಲು, ಅಲ್ಲೂ ಇವತ್ತು ಕೂಡ ವಿರೋಧ ಇದೆ. ಆ ಒಂದು ಸಂಘಕ್ಕೆ ಹಾಕ್ಕೊಡ್ತಾರೆ, ನಮ್ಮ ಸಂಘಕ್ಕೆ ಹಾಕ್ಕೊಡಲ್ಲ ಅಂತ ಹಲವಾರು ಜನ ನಮ್ಮ ಹತ್ರನೇ ದೂರ ಹೇಳಿದ್ದಾರೆ. ಇದೆಲ್ಲ ತಪ್ಪಿಸ್ಬೋದು. ಆಗ ಯಾರೋ ಒಬ್ಬರು ಹಿಡಿತದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಸೊಸೈಟಿ ಹಿಡಿತದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆಗ ನಮ್ಮ ಒಂದು ಒಕ್ಕೂಟದ ಅಧಿಕಾರಿಗಳ ಹಿಡಿತದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಗುಣಮಟ್ಟ ಕೂಡ ನಿರ್ವಹಣೆ ಆಗ್ತದೆ, ಖರ್ಚು ಕೂಡ ಕಮ್ಮಿ ಆಗ್ತದೆ. ಈ ಥರ ಹೊಸ ಹೊಸ ಯೋಜನೆಗಳನ್ನು ತರಬೇಕು ಅಂತ ಕೂಡ ನಾವು ಈಗಾಗಲೇ ಚಿಂತನೆಯನ್ನು ಕೂಡ ಮಾಡಿದ್ದೀವಿ. ಈಗ ಏನು ಹೇಳ್ತಿದ್ದೀರಾ, ಈಗ ಸುಮಾರು ಹಸುಗಳ ಇವತ್ತು ಏನು ವಿಮೆ ಇರ್ಬೋದು, ಇವತ್ತು ಅಂತಂತ 50,000 ಇದ್ದು 60,000 ಆಯಿತು, 70,000 ಆಯಿತು, 80,000 ಆಗಿದೆ. ಹಲವಾರು ರೀತಿಯಲ್ಲಿ ಕೂಡ ಇವತ್ತು ಬದಲಾವಣೆ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನಂಪಲ್ಲಿ, ಚಿಂತಾಮಣಿ. ಕನಂಪಲ್ಲಿಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 9442888491. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.